ಸ್ನೇಹಿತರೆ ನಮಸ್ತೆ. ಈಗ QABD 1 ನಲ್ಲಿ ಸೆಕೆಂಡ್ ಸೆಮಿಸ್ಟರ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಲಿ ಸ್ಕ್ಯೂನೆಸ್ ಅನ್ನ ಮಾಡ್ತಾ ಇದೀವಿ. ನಾವು ಲಾಸ್ಟ್ ವಿಡಿಯೋಸ್ ಅಲ್ಲಿ ಲಾಸ್ಟ್ ಕ್ಲಾಸಸ್ ಅಲ್ಲಿ ನಾವು ನೋಡಿದ್ವಿ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಅಂಡರ್ ಇಂಡಿವಿಜುವಲ್ ಸೀರೀಸ್ ಮತ್ತೆ ಡಿಸ್ಕ್ರೀಟ್ ಸೀರೀಸ್ ನೋಡಿದ್ವಿ. ಈಗ ಲೆಟ್ ಅಸ್ ಸಿ ಹೌ ದ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ಡ್ ಅಂಡರ್ ಕಂಟಿನ್ಯೂಸ್ ಸೀರೀಸ್. ಪ್ರಾಬ್ಲಮ್ಸ್ ಅನ್ನು ನೋಡೋಣ ನಾವು. This is what the problem will be. ಇದು ಒಂದು ಕ್ವಶನ್ ಪೇಪರ್ ನ ಪ್ರಾಬ್ಲಮ್. ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಅಂಡರ್ ಕಂಟಿನ್ಯೂಸ್ ಸೀರೀಸ್ ಹೇಗಿರುತ್ತೆ ನೋಡೋಣ ಒಂದ್ಸಲ. ಮೊದಲನೇದು, ಕ್ಯಾಲ್ಕುಲೇಟ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫ್ರಮ್ ದ ಡಾಟಾ ಫ್ರಮ್ ದ ಟೇಬಲ್ ಗಿವನ್ ಬಿಲೋ. ಇಲ್ಲಿ ಮೊದಲನೇದು ಲೈಫ್ ಟೈಮ್ ಇನ್ ಅವರ್ಸ್ ಕೊಟ್ಟಿದ್ದಾರೆ. ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ 300 to 400, 400 to 500, 500 to 600 ಈ ತರ 100 ರೇಂಜ್ ಅಲ್ಲಿ ಕೊಟ್ಟಿದ್ದಾರೆ. ನಂಬರ್ ಆಫ್ ಟ್ಯೂಬ್ಸ್ ಅನ್ನ ನಾವು ಫ್ರೀಕ್ವೆನ್ಸಿ ಅಂತ ತಗೋತೀವಿ. ದಿಸ್ ಇಸ್ ಟು ಬಿ ಕಾಲ್ಡ್ ಎಸ್ ಎಕ್ಸ್ ಅಂಡ್ ದಿಸ್ ಇಸ್ ಟು ಬಿ ಕಾಲ್ಡ್ ಎಸ್ ಫ್ರೀಕ್ವೆನ್ಸಿ ಎಫ್ ಅಂತ ಕರಿತೀವಿ ನಾವು. ಸೊ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ ಹೇಗಿರುತ್ತೆ. ಲೆಟ್ ಅಸ್ ಟೇಕ್ ಡೌನ್ ಫಸ್ಟ್ ಒನ್. ಅದನ್ನ ಮಾಡಬೇಕಾದ್ರೆ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಸೇಮ್ ಇರುತ್ತೆ. ಇಂಡಿವಿಜುವಲ್ ಸೀರೀಸ್ ಅಲ್ಲಿ, ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ, ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಕಾರ್ಲ್ ಪಿಯರ್ಸನ್ಸ್ ಫಾರ್ಮುಲಾ ಚೇಂಜ್ ಆಗೋದಿಲ್ಲ. ದ ಫಾರ್ಮುಲಾ ವಿಲ್ ಬಿ ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದರಲ್ಲಿ ವ್ಯತ್ಯಾಸ ಇಲ್ಲ. ಓಕೆ, ದೆನ್ ಲೆಟ್ ಅಸ್ ಗೋ ಫಾರ್ ಕ್ಯಾಲ್ಕುಲೇಟಿಂಗ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಮಾಡಬೇಕಾದ್ರೆ ಮೊದಲು ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಇಲ್ಲಿ ನಾವು ದೇರ್ ಆರ್ 3 ಮೆಥಡ್ಸ್. ಡೈರೆಕ್ಟ್ ಮೆಥಡ್ ಮಾಡಬಹುದು, ಇಂಡೈರೆಕ್ಟ್ ಮೆಥಡ್ ಮಾಡಬಹುದು, ಸ್ಟೆಪ್ ಡಿವಿಯೇಷನ್ ಮೆಥಡ್ ಮಾಡಬಹುದು. I will prefer step deviation method because the calculations becomes very easy and simple. Okay, step deviation method al maana. First, please take all the class intervals as x. Copy maana naville. Please take. It is 300 to 400, 400 to 500, 500 to 600, 600 to 700, 700 to 800, 800 to 900 and 900 to 100. ಈಗ ಇದಾದ್ಮೇಲೆ ನಾವು ಮಿಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಮಿಡ್ ವ್ಯಾಲ್ಯೂಗೆ ನಾವು ಆಲ್ರೆಡಿ ಮೀನ್ ಮೀಡಿಯನ್ ಮೋಡ್ ಅಲ್ಲಿ ನಾವು ನೋಡಿರ್ತೀವಿ. ನಾವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮಿಡ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಅಂತ. ಇಲ್ಲಿ ಎಕ್ಸ್ ಅಲ್ಲಿ ರೇಂಜ್ ಇರುತ್ತೆ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇರತಕ್ಕಂಥವು ಈ 300, 400, 500 ಇವೆಲ್ಲ ಲೋಯರ್ ಲಿಮಿಟ್ಸ್. ಈ ಕಡೆ ಇರ್ತಕ್ಕಂಥವು ಅಪ್ಪರ್ ಲಿಮಿಟ್. ಒಂದು ಕ್ಲಾಸ್ ಇಂಟರ್ವಲ್ ಅಲ್ಲಿ ಲೋಯರ್ ಲಿಮಿಟ್ ಮತ್ತೆ ಅಪ್ಪರ್ ಲಿಮಿಟ್ ಎರಡು ಸೇರಿ ಒಂದು ರೇಂಜ್ ಆಗಿರುತ್ತೆ. ಅದನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ ಮಿಡ್ ವ್ಯಾಲ್ಯೂ ಬರುತ್ತೆ. ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ ಇಟ್ ಈಸ್ 300 ಪ್ಲಸ್ 400 ಡಿವೈಡೆಡ್ ಬೈ 2 ಈ ತರ 350. ಅದನ್ನ ಮಾಡೋಣ. ಓಕೆ, ನಾವು ಇಲ್ಲಿ ಇರ್ತಕ್ಕಂಥ ಫ್ರೀಕ್ವೆನ್ಸಿನ ನಾವು ಕಾಪಿ ಮಾಡೋಣ. ಈಗ ಲೆಟ್ ಅಸ್ ಗೋ ಫಾರ್ ಕಾಪಿಯಿಂಗ್ ಫ್ರೀಕ್ವೆನ್ಸಿ ಎಫ್ ಅಂತ ಕರಿತೀನಿ ನಾನು. ಪ್ಲೀಸ್ ಕಾಪಿ ಇಟ್. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ. ಸಿಂಪಲ್ ಫ್ರೀಕ್ವೆನ್ಸಿ ಇದ್ರೆ ಹಾಗೆ ಕಾಪಿ ಮಾಡಿ. ನಾವು ವಿ ಹ್ಯಾವ್ ಟು ಟೋಟಲ್ ಅಪ್ ದಿಸ್ ಒನ್. ಇದನ್ನೆಲ್ಲ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ ಎನ್ ಅಂತ ಕರಿತೀವಿ. ಸೊ ವಿ ಕ್ಯಾನ್ ಕಾಲ್ ಎನ್ in continuous series. The total of frequency it is 309. ಈಗ ಮಿಡ್ ವ್ಯಾಲ್ಯೂ ಮಾಡೋಣ. ಮಿಡ್ ವ್ಯಾಲ್ಯೂ ಇಸ್ ಈಕ್ವಲ್ ಟು L1 ಪ್ಲಸ್ L2 ಡಿವೈಡೆಡ್ ಬೈ 2. L1 ಅಂದ್ರೆ ಲೋಯರ್ ಲಿಮಿಟ್, ಅಪ್ಪರ್ ಲಿಮಿಟ್ L2 ಅಂತ ಕೂಡ ಕರಿತೀವಿ ನಾವು. ಸೊ ಮೊದಲನೇ 350 ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ನೋಡಿ. ಹಾಗೇನೆ ಎಲ್ಲ ಕೂಡ 400 ಪ್ಲಸ್ 500 ಡಿವೈಡೆಡ್ ಬೈ 2 ಇಟ್ ಇಸ್ 450. ಈಗ ಎಲ್ಲದರಲ್ಲೂ ಕಾಮನ್ ಡಿಫರೆನ್ಸ್ 100 ಇದೆ. ವಿ ಕ್ಯಾನ್ ಆಡ್. ಮೊದಲನೇದು ಮಾಡ್ಬಿಟ್ಟು ಅದಕ್ಕೆ 100 ಅನ್ನ ಆಡ್ ಮಾಡ್ಕೊಂತ ಹೋಗ್ಬೋದು. ಇಫ್ ದ ಕ್ಲಾಸ್ ಇಂಟರ್ವಲ್ಸ್ goes on increasing the same range. Now it is 550, 650, 750, 850 and 950 ಬಂತು. ಈಗ we have to calculate d dash. d dash ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. d dash ಮಾಡಬೇಕು ಅಂತಂದ್ರೆ ನಾವು ಮೊದಲೇ ಕಲ್ತಿದೀವಿ. ಫಸ್ಟ್ ಈ ಮಿಡ್ ವ್ಯಾಲ್ಯೂಸ್ ಅಲ್ಲಿ ಒಂದು ವ್ಯಾಲ್ಯೂನ ನಾವು ಅಸ್ಯೂಮ್ಡ್ ಮೀನ್ ಅಂತ ಕರಿತೀವಿ. ಐ ವಿಲ್ ಕಾಲ್ 650 as assumed mean. ನೋಡಿ ಗ್ರೀನ್ ಕಲರ್ ಅಲ್ಲಿ ತೋರಿಸಿದೀನಿ. 650 ನ ನಾವು ಅಸ್ಯೂಮ್ಡ್ ಮೀನ್ ಅಂತ ತಗೊಂಡು ಮಿಡ್ ವ್ಯಾಲ್ಯೂಸ್ ಎಲ್ಲಾ ನಂಬರ್ ಅಲ್ಲೂ ಈ ಎಲ್ಲಾ ನಂಬರ್ಸ್ ಅಲ್ಲೂ ಕೂಡ ವಿ ಹ್ಯಾವ್ ಟು ಡಿಡಕ್ಟ್ ಅಂಡ್ ಡಿವೈಡೆಡ್ ಬೈ ಸಿ. ಡಿ ಅಲ್ಲ ನಾವು ಮಾಡ್ತಾ ಇರೋದು ಡಿ ಡ್ಯಾಶ್ ಅಂತಂದ್ರೆ ಡಿವೈಡೆಡ್ ಬೈ ಸಿ ಅಂತಂದ್ರೆ ಈ ಎಲ್ಲಾದ್ರಲ್ಲೂ ಇರತಕ್ಕಂತ ಕಾಮನ್ ಡಿಫರೆನ್ಸ್ ಇಟ್ ಈಸ್ 100. ನಾವು ಫಸ್ಟ್ ಒನ್ 350 ಮೈನಸ್ 650 ಎ ಡಿವೈಡೆಡ್ ಬೈ ಕಾಮನ್ ಡಿಫರೆನ್ಸ್ 100 is equal to -3. ನೆಕ್ಸ್ಟ್ 450 minus 650 again assumed mean divided by 100 minus 2. Then 550 minus 550 minus assumed mean 650 divided by 100 is equal to -1.
ಹಾಗೇನೆ 650 minus 650 divided by 100 is equal to 0. 750 minus 650, 750 minus ಮಾಡ್ತೀವಿ divided by 100 1. Then 850 minus 650 divided by 100 is equal to 2. And finally 950 minus 650 divided by 100 is equal to 3 ಬಂತು. This is D, ಬ್ಲೂ ಕಲರ್ ಅಲ್ಲಿ ಇರತಕ್ಕಂಥದ್ದು. ಈಗ ನಮಗೆ f into d ಸ್ಕ್ವೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ವಿ ವಾಂಟ್ ಒನ್ ಮೋರ್ ಕಾಲಮ್. ಈ ಕಾಲಮ್ ಅನ್ನ ಸ್ಕ್ವೇರ್ ಅಪ್ ಮಾಡ್ಕೋಬೇಕು. ಹೇಗೆ ಮಾಡೋದು? -3 into -3. -3 into -3 becomes 9. -2 into -2 4. -1 into -1 1. 0 into 0 0. 1 into 1 1. 2 into 2 4 and 3 into 3 9. D square ಬಂದ್ಬಿಟ್ಟು. Now we want f, ಈ ಕಾಲಮ್ f ಕಾಲಮ್ and d ಕಾಲಮ್ ನ ಮಲ್ಟಿಪ್ಲೈ ಮಾಡಿದ್ರೆ f into d ಡ್ಯಾಶ್ ಬರುತ್ತೆ. f ಕಾಲಮ್ ಮತ್ತೆ d ಕಾಲಮ್ ನ d ಡ್ಯಾಶ್ ಕಾಲಮ್ ನ ಮಲ್ಟಿಪ್ಲೈ ಮಾಡೋಣ f into d ಡ್ಯಾಶ್. ನೋಡಿ f ಯೆಲ್ಲೋ ಕಲರ್ ಅಲ್ಲಿ, d ಡ್ಯಾಶ್ ಬ್ಲೂ ಕಲರ್ ಅಲ್ಲಿ ಇದೆ, ಅದಕ್ಕೆ ಎರಡನ್ನೂ ಸೇರಿಸಿ ಬರೀತೀವಿ. ದೆನ್ ಮಲ್ಟಿಪ್ಲೈ ಮಾಡೋಣ. ಮೊದಲನೇದು 25 into d dash minus 3, it is minus 75. Next 56 into minus 2, it is minus 112. Then 60 multiplied by minus 1, it is minus 60. 75 multiplied by 0 becomes 0. 48 multiplied by 1, illide nodi 1 is equal to 48. 30 multiplied by 2 is equal to 60. And 15 multiplied by 3, it is 45. f into d dash column bantu. Now put the total of this. ಇವೆಲ್ಲವನ್ನ ನಾವು ಟೋಟಲ್ ಮಾಡೋಣ. There are minus figures and plus figures. Add minus figures separately and plus figures separately. ಎರಡನ್ನೂ ಸೆಪರೇಟ್ ಆಗಿ ಪ್ಲಸ್ ಮತ್ತೆ ಮೈನಸ್ ಆಡ್ ಮಾಡ್ಕೊಳ್ಳಿ. ವಿಚ್ ಈಸ್ ಗ್ರೇಟರ್, ದೊಡ್ಡದು ಯಾವ್ದು ಬರುತ್ತೆ ಅದರಲ್ಲಿ ಚಿಕ್ಕದನ್ನ ಮೈನಸ್ ಮಾಡಿ. ದೊಡ್ಡದಕ್ಕೆ ಯಾವ್ದು ಸಿಂಬಲ್ ಇರುತ್ತೋ ಅದನ್ನೇ ನಾವು ಸಿಂಬಲ್ ನ ತಗೋಬೇಕು, ಸೈನ್ ಅನ್ನ ತಗೋಬೇಕು. ನಾವು ಇಟ್ ಈ ಸಿಗ್ಮಾ ಎಫ್ ಡಿ ಡ್ಯಾಶ್ ಇಸ್ ಈಕ್ವಲ್ ಟು -94. ಮೈನಸ್ ವ್ಯಾಲ್ಯೂಸ್ ಜಾಸ್ತಿ ಇದೆ ಅದರಲ್ಲಿ, ಪ್ಲಸ್ ವ್ಯಾಲ್ಯೂಸ್ ಅನ್ನ ಕಳೆದ್ವಿ, -94. ನಾವು ವಿ ವಾಂಟ್ ಎಫ್ ಇಂಟು ಡಿ ಡ್ಯಾಶ್ ಸ್ಕ್ವೇರ್. ಡಿ ಡ್ಯಾಶ್ ಸ್ಕ್ವೇರ್ ಪಿಂಕ್ ಕಲರ್ ಅಲ್ಲಿ ಇದೆ, ಎಫ್ ಕಾಲಮ್ ಯೆಲ್ಲೋ ಕಲರ್ ಅಲ್ಲಿ ಇದೆ. ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. ಲೆಟ್ ಅಸ್ ಗೋ ಫಾರ್ ಇಟ್. ಮೊದಲನೇದು 25 into 9 225. 56 into 4 224. 60 into 1, it is 60. Then 75 into 0 75. 45 into 1 48. Then 30 into 4, it is 120. And 15 into 9, it is 135. ಈಗ f into d dash square ಅನ್ನ ಟೋಟಲ್ ಮಾಡಿ. ಪ್ಲೀಸ್ put the total of all these numbers. Then we will get sigma f d dash square, it is 812. ಟೇಬಲ್ ಕೆಲಸ ಮುಗೀತು. ನಾವು ನಮ್ಮ ಫಾರ್ಮುಲಾ ಏನ್ ಹೇಳುತ್ತೆ? we want mean, mode and standard deviation. Let us calculate mean. Computation of mean ಬರೆಯೋಣ. we know the formula. what is mean? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜೊತೆಗೆ ನಾವು ಮೀನು ಮಾಡಬೇಕು, ಮೋಡು ಮಾಡಬೇಕು. ಈಗ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಲ್ಲಿ ಮಾಡ್ತಾ ಇದೀವಿ, ಮರಿಬಾರ್ದು. ನಾವು ಎಲ್ಲ ಕೂಡ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಲ್ಲಿ ಮಾಡ್ತೀವಿ ವಿತ್ ಸಿ ಕಾಮನ್ ಡಿಫರೆನ್ಸ್ ತಗೊಂಡು. ಮೊದಲನೇದು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ. ಇಲ್ಲಿ ಎ ಅಂತಂದ್ರೆ ಇಲ್ಲಿ ಬರೆದಿದ್ದೀವಿ ನೋಡ್ರಿ, ಎ ಇಸ್ ಈಕ್ವಲ್ ಟು 650. ಕಾಪಿ ಮಾಡಿ, ಎ ಇಸ್ ಈಕ್ವಲ್ ಟು 650. ದೆನ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಇಲ್ಲಿದೆ -94 divided by n is equal to 109 into ಕಾಮನ್ ಡಿಫರೆನ್ಸ್ ಎಲ್ಲಾದ್ರಲ್ಲಿ ಎಷ್ಟಿತ್ತು? 100 ಇದೆ. ಇಲ್ಲಿ ನೋಡಿ 100 ಇದೆ ಎಲ್ಲಾದ್ರಲ್ಲೂ. ಟೇಕ್ 100. ಸಿಂಪ್ಲಿಫೈ ಮಾಡೋಣ. ಪ್ಲೀಸ್ ಟೇಕ್ 650 ಆಸ್ ಇಟ್ ಈಸ್. ನೆಕ್ಸ್ಟ್ ಪ್ಲಸ್ ಹಾಗೆ ತಗೊಳ್ಳಿ. ಈ -94 ಅನ್ನ ಇಂಟು 100 ಮಲ್ಟಿಪ್ಲೈ ಮಾಡಿದ್ರೆ -9400 ಬಂತು. ದೆನ್ ಪ್ಲೀಸ್ ಕ್ಯಾರಿ ದಿಸ್ 309 ಆಸ್ ಇಟ್ ಈಸ್. ಹಾಗೆ ತಗೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಹೋದಾಗ 650 ಹಾಗೆ ತಗೊಳ್ಳಿ ಇಲ್ಲಿ. ದೆನ್ ಇಲ್ಲಿ ಪ್ಲಸ್ ಇದೆ, ಈಗ ಏನಿಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಬಿಕಮ್ಸ್ ಮೈನಸ್. 9400 divided by 309 is the answer 30.4207. ನಾವು 650 ಅಲ್ಲಿ 30.427 ನ ಕಳೀರಿ. AM is equal to 619.5793 ಬಂತು. ನೆಕ್ಸ್ಟ್ we have to calculate mode. ನಮ್ಮ ಫಾರ್ಮುಲಾ ಅಲ್ಲಿ ಮೊದಲನೇದಾಯ್ತು ಮೀನ್ ಆಯ್ತು, ಎರಡನೇದು ಮೋಡ್. ಕಂಪ್ಯೂಟೇಷನ್ ಆಫ್ ಮೋಡ್.
ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಮೋಡ್ ಮಾಡಬೇಕಾದ್ರೆ ಚೆನ್ನಾಗಿ ನೆನ್ಪಿಟ್ಕೋಬೇಕು ನಾವು. ವಿ ಹ್ಯಾವ್ ಇನ್ಸ್ಪೆಕ್ಷನ್ ಮೆಥಡ್. ಇನ್ಸ್ಪೆಕ್ಷನ್ ಮೆಥಡ್ ಅಲ್ಲಿ ವಿ ಕೆನಾಟ್ ಗೆಟ್ ಮೋಡ್, ವಿ ಕ್ಯಾನ್ ಗೆಟ್ ಮಾಡ್ಯುಲರ್, ಮಾಡೆಲ್ ಕ್ಲಾಸ್ ಆರ್ ಮೋಡ್ ಕ್ಲಾಸ್. ಈ ಎಲ್ಲ ಫ್ರೀಕ್ವೆನ್ಸಿಯಲ್ಲಿ ವಿಚ್ ಈಸ್ ದ ಹೈಯೆಸ್ಟ್ ಒನ್, ದೊಡ್ಡದು ಯಾವುದು ನೋಡ್ಕೋಬೇಕು ನಾವು. ದೊಡ್ಡದು ಇಟ್ ಈಸ್ 75. 75 ಇದೆ. ಇದಕ್ಕೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ 600 to 700 ಇದೆ. ಅದನ್ನ ಮಾಡೆಲ್ ಕ್ಲಾಸ್ ಅಂತ ಕರಿತೀವಿ ನಾವು. ಬರೀರಿ, ಬೈ ಇನ್ಸ್ಪೆಕ್ಷನ್ ಮೆಥಡ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಈ 75, ಹೌದಲ್ವಾ? ದೆನ್ 75 ಗೆ ಸಮನಾಗಿರ್ತಕ್ಕಂಥ ದ ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ಟು ದ ಹೈಯೆಸ್ಟ್ ಫ್ರೀಕ್ವೆನ್ಸಿ 75 ಈಸ್ 600 to 700. ಹಾಗಾದ್ರೆ ಇದನ್ನೇನಂತ ಕರಿತೀವಿ? therefore the model class ಅಥವಾ mode class is 600 to 700. model class ಬಂತು 600 ಮತ್ತು 700 ಮಧ್ಯದಲ್ಲಿ there is a mode, but how much it is we don't know. then we have one more formula ಇದೆ ನಮ್ಮ ಹತ್ರ. ಏನ್ ಫಾರ್ಮುಲಾ? mode ಅಥವಾ z symbolizes mode. L1 plus f1 minus f0 divided by 2f1 minus f0 minus f2 into c. ಇದು ಫಾರ್ಮುಲಾ. ಹೀಗಾದ್ರೆ ಇಲ್ಲಿ L1 ಅಂದ್ರೆ F1 ಅಂದ್ರೆ F0 ಅಂದ್ರೆ ಎಷ್ಟು? ಹಿಯರ್ ಫಸ್ಟ್ L1 ಅಂತಂದ್ರೆ 600 ಬರ್ದೆ ನಾನು. ಏನು ಅಂತಂದ್ರೆ ಮಾಡೆಲ್ ಕ್ಲಾಸ್ ಅಂತ ನಾವ್ ಏನ್ ಬರ್ದಿದೀವಿ ಇದರಲ್ಲಿ ಲೋಯರ್ ಲಿಮಿಟ್ 600. ದಿಸ್ ಇಸ್ 600. L1 ಬಂತು. ನೆಕ್ಸ್ಟ್ ವಾಟ್ ಈಸ್ F1? ನೋಡಿ ನಮ್ಮ ಪ್ರಾಬ್ಲಮ್ ಹತ್ರ ಬನ್ನಿ. F1 ಅಂತಂದ್ರೆ ಮೋಡ್ ಕ್ಲಾಸ್ ಅಥವಾ ಮಾಡೆಲ್ ಕ್ಲಾಸ್ಗೆ ಪ್ಯಾರಲಲ್ ಆಗಿ ಅದಕ್ಕೆ ಸಮಾನಾಂತರವಾಗಿರತಕ್ಕಂತ ಫ್ರೀಕ್ವೆನ್ಸಿ is called F1. ಬರೀರಿ ಅದನ್ನ F1 ಅಂತ ಬರೀರಿ. ಓಕೆ, therefore F1 is equal to 75. F0 ಎಷ್ಟು? F0 ಅಂತಂದ್ರೆ F1 ಅನ್ನ ಹಿಂದಿಂದು ಮಾಡೆಲ್ ಕ್ಲಾಸ್ಗೆ ಹಿಂದಿನ ಫ್ರೀಕ್ವೆನ್ಸಿ ಎಷ್ಟಿದೆ? 60 ಇದೆ. ಇದನ್ನ ನಾವು F0 ಅಂತ ಕರೀರಿ. F0 is equal to 60. then what is F2? F2 ಅಂದ್ರೆ ಎಷ್ಟು? we have to find out. ಮಾಡೆಲ್ ಕ್ಲಾಸ್ ಆದ್ಮೇಲೆ ನೆಕ್ಸ್ಟ್ ಇರುತ್ತೆ ಸಕ್ಸೀಡಿಂಗ್ ನಂಬರ್ ಇರುತ್ತೆ ಫ್ರೀಕ್ವೆನ್ಸಿ 48. ಇಟ್ ಈಸ್ F2. ಬರೀರಿ F2 ಅಂತ. ದೆನ್ ಸಿ ಬೇಕು ನಮ್ಗೆ. ಸಿ is equal to 100. ಕಾಮನ್ ಡಿಫರೆನ್ಸ್ ಗೊತ್ತಾಗಿದೆ ನಮ್ಗೆ. ದೆನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಇನ್ ದ ಫಾರ್ಮುಲಾ. Z ಅಲ್ಲಿ L1 ಅಂದ್ರೆ 600, ದೆನ್ F1 ಅಂದ್ರೆ 75 ಇಲ್ಲಿದೆ ನೋಡಿ. ದೆನ್ F0 ಅಂತಂದ್ರೆ 60 ಈಗ ತಾನೇ ಬರ್ಕೊಂಡ್ವಿ. ದೆನ್ F2 ಅಂದ್ರೆ 48 ಅಂಡ್ ಸಿ ಅಂತಂದ್ರೆ 100. ಸಬ್ಸ್ಟಿಟ್ಯೂಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಬಂದಾಗ ನೆಕ್ಸ್ಟ್ ಸ್ಟೆಪ್ಗೆ 600 ಹಾಗೆ ತಗೊಳ್ಳಿ. ಈಗ 75 ಮೈನಸ್ 60 ಮಾಡಿ ವಿ ವಿಲ್ ಗೆಟ್ 15. ಹಾಗೇನೆ 2 ಇಂಟು 75 ಮಲ್ಟಿಪ್ಲೈ ಮಾಡೋಣ ನಾವು. 2 ಇಂಟು 75 ಮಲ್ಟಿಪ್ಲೈ ಮಾಡಿ 150 ಬಂತು. minus 60 and minus 48 can be added. It becomes minus 108. minus 60 and minus 48 becomes minus 108 into 100. ಹಾಗೆ ಕ್ಯಾರಿ ಮಾಡಿ. let us go to next step. 600 ಹಾಗೆ ಕ್ಯಾರಿ ಮಾಡಿ ಪ್ಲಸ್ ಹಾಗೆ ಇರಲಿ. 15 multiplied by 100 ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇರತಕ್ಕಂತ 150 ಅಲ್ಲಿ 108 ಅನ್ನ ಕಳಿಯೋಣ. ಇಟ್ ಬಿಕಮ್ಸ್ 48. ದೆನ್ ಇಂಟು 100. ನೆಕ್ಸ್ಟ್ ಸ್ಟೆಪ್ ಹೋಗಿ 600 ಹಾಗೆ ಇರ್ಲಿ. ದೆನ್ 15 ಇಂಟು 100 ಮಲ್ಟಿಪ್ಲೈ ಮಾಡೋಣ. ಈಗ 100 ಮಲ್ಟಿಪ್ಲೈ ಮಾಡಿದ್ರೆ 1500 ಡಿವೈಡೆಡ್ ಬೈ 42 ಹಾಗೆ ಇರ್ಲಿ. ಓಕೆ, ಡಿವೈಡೆಡ್ ಬೈ 42. ನೆಕ್ಸ್ಟ್ 600 ಪ್ಲೀಸ್ ಕ್ಯಾರಿ ಇಟ್. 1500 ಡಿವೈಡ್ ಬೈ 42 ಮಾಡಿದ್ರೆ 35.7142 ಬಂತು. ನಾವು ಇವೆರಡನ್ನ ಆಡ್ ಮಾಡಿದ್ರೆ ವಿ ವಿಲ್ ಗೆಟ್ Z. ಮೋಡ್ ಬಂದ್ಬಿಡ್ತು 635.7142. ನೆಕ್ಸ್ಟ್ ನಮ್ಮ ಫಾರ್ಮುಲಾ ಅಲ್ಲಿ ವಿ ವಾಂಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ನಮ್ಮ ಫಾರ್ಮುಲಾ ಏನೇನಿರುತ್ತೆ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು ಅಂತ ಹೇಳುತ್ತೆ ನೋಡಿ. ದೆನ್ ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರೀ. ಪ್ಲೀಸ್ ಟೇಕ್ ದ ಹೆಡಿಂಗ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಕಂಪ್ಯೂಟೇಷನ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ವಾಟ್ ಇಸ್ ದ ಫಾರ್ಮುಲಾ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ನಾವು ಮಾಡ್ತಾ ಇರೋದು ಸ್ಟೆಪ್ ಡಿವಿಯೇಷನ್ ಮೆಥಡ್ ನೆನಪಿರ್ಲಿ. ರೂಟ್ ಆಫ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಸ್ಕ್ವೇರ್ ಬೈ ಡಿವೈಡೆಡ್ ಬೈ n ಮೈನಸ್ ಆಫ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಬೈ n ಹೋಲ್ ಸ್ಕ್ವೇರ್ ಇಂಟು ಸಿ ಇಂಟು ಕಾಮನ್ ಡಿಫರೆನ್ಸ್. ಸಬ್ಸ್ಟಿಟ್ಯೂಟ್ ಮಾಡೋಣ. ವ್ಯಾಲ್ಯೂಸ್ ಎಲ್ಲ ನಮ್ಮ ಹತ್ರ ಇದೆ. ಸಿ ಆಲ್ ದ ವ್ಯಾಲ್ಯೂಸ್ ಆರ್ ದೇರ್. n is here, sigma fd dash is here and sigma fd dash square is here. ಸಬ್ಸ್ಟಿಟ್ಯೂಟ್ ಮಾಡಿ. ಮೊದಲನೇದು ರೂಟ್ ಆಫ್
ಎಫ್ ಡಿ ಡ್ಯಾಶ್ ಸ್ಕ್ವೇರ್ ಇಟ್ ಈಸ್ 812 ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಡಿವೈಡೆಡ್ ಬೈ ಎನ್ ಅಂತಂದ್ರೆ 309 ತಗೊಂಡಿದ್ದೀವಿ. ಎಫ್ ಡಿ ಡ್ಯಾಶ್ ಎಷ್ಟು ಅಂತಂದ್ರೆ -94 ಡಿವೈಡೆಡ್ ಬೈ 309 ಹೋಲ್ ಸ್ಕ್ವೇರ್ ಇಂಟು ಕಾಮನ್ ಡಿಫರೆನ್ಸ್ ಎಷ್ಟು 100 ತಗೊಳ್ಳಿ. ನೆಕ್ಸ್ಟ್ ಸ್ಟೆಪ್ಗೆ ಲೆಟ್ ದ ರೂಟ್ ಇಟ್ ವಿಲ್ ಬಿ ನೆಕ್ಸ್ಟ್ 812 ಡಿವೈಡೆಡ್ ಬೈ 309 ಮಾಡಿದ್ರೆ 2.6278 ಬಂತು. ಈ ಮೈನಸ್ ನ ಹಾಗೆ ತಗೊಳ್ಳಿ, ಮೈನಸ್ ನ ನೆಕ್ಸ್ಟ್ ಬ್ರಾಕೆಟ್ಸ್ ಹಾಗೆ ಇರ್ಲಿ. ಈಗ ಈ -94 ಡಿವೈಡೆಡ್ ಬೈ 309 ಮಾಡೋಣ. ಮಾಡಿದ್ರೆ ಯು ವಿಲ್ ಗೆಟ್ -0.3042 ಹೋಲ್ ಸ್ಕ್ವೇರ್ ಹಾಗೆ ಇದೆ ಇಂಟು 100 ಕೂಡ ಹಾಗೆ ಇದೆ, ಹಾಗೆ ಇರ್ಲಿ. ನೆಕ್ಸ್ಟ್ ಸ್ಟೆಪ್ ಬಂದಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ರೂಟ್ ಆಫ್ 2.6278 ಹಾಗೆ ಇರ್ಲಿ, ಮೈನಸ್ ಈ ಮೈನಸ್ ಹಾಗೆ ಇಟ್ಕೊಳ್ಳಿ. ಈಗ ಏನ್ ಮಾಡ್ಬೇಕು, ಇವೆರಡನ್ನು ಮಲ್ಟಿಪ್ಲೈ ಮಾಡ್ಬೇಕು. -0.3042 ಇಂಟು -0.3042 ನೋಡಿ ಹೀಗೆ ಮಾಡ್ಕೋಬೇಕು ನಾವು. ಈ ತರ ಮಾಡ್ಕೊಂಡ್ರೆ ಆನ್ಸರ್ ಎಷ್ಟು ಬಂತು 0.0925 ಅಲ್ಲಿ ಬರೆಯೋಣ ಇಂಟು 100. ನೆಕ್ಸ್ಟ್ ಸ್ಟೆಪ್ ಬಂದಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಈ 2.6278 ಅಲ್ಲಿ 0.0925 ನ ಮೈನಸ್ ಮಾಡಿ. ದ ಆನ್ಸರ್ ಈಸ್ 2.5353 into 100. Next step, please remove the root for 2.5353. The answer is 1.5922 into 100 ಆಗಿ ಇಲ್ಲಿ. ಈಗ 100 ಅನ್ನ ಅದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಅಲ್ಲಿವರೆಗೂ ಈ 100 ಅನ್ನ ಔಟ್ಸೈಡ್ ದ ರೂಟ್ ಅಲ್ಲೇ ಇಟ್ಕೊಂಡಿರ್ಬೇಕು. ನಾವು ಮಲ್ಟಿಪ್ಲೈ ಮಾಡಿದ್ರೆ we will get 159.22 ಬಂತು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂತು. Now we can calculate computation of ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಅದನ್ನ SKP ಅಂತ ಕರಿತಿದ್ದೀನಿ ನಾನು. ಓಕೆ, ಏನ್ ಫಾರ್ಮುಲಾ? SKP is equal to mean minus mode by standard deviation. ಎಲ್ಲ ಆನ್ಸರ್ ಬಂದಿದೆ. Here is the mean, ಇಲ್ಲಿ ಬಂತು ನೋಡಿ. Then mode ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಬಂದಿದೆ. Then standard deviation ಯೆಲ್ಲೋ ಕಲರ್ ಅಲ್ಲಿ ತಾನೆ ಬಂದಿದೆ. ಸಬ್ಸ್ಟಿಟ್ಯೂಟ್ ಮಾಡಿ 619.5793 minus 635.7142 divided by ಇಲ್ಲಿ ಎಷ್ಟು ಈಗ್ತಾನೆ ಬಂತು 159.22. ದೆನ್ ಸಿಂಪ್ಲಿಫೈ ಮಾಡಬೇಕಾದ್ರೆ ಫಸ್ಟ್ ಇಲ್ಲಿ ಈ 619.5793 ಅಲ್ಲಿ 635.7142 ಮೈನಸ್ ಮಾಡಿ. ಇಟ್ ಈಸ್ -16.1349. then carry this 159.22 as it is denominator ಅಲ್ಲಿ ಇರಲಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ, ಇಲ್ಲಿ ನ್ಯೂಮರೇಟರ್ ಮೈನಸ್ ಇದೆ, ಡಿನಾಮಿನೇಟರ್ ಪ್ಲಸ್ ಇದೆ, ಅದಕ್ಕೋಸ್ಕರ ಆನ್ಸರ್ ಮೈನಸ್ ಬರುತ್ತೆ. ಇವೆರಡನ್ನು ಮಾತ್ರ ಡಿವೈಡ್ ಮಾಡಿ. 16.1349 ಡಿವೈಡೆಡ್ ಬೈ 159.22. ದ ಆನ್ಸರ್ ಈಸ್ -0.1013. ಸೊ ದಿಸ್ ಈಸ್ ನಾಟ್ ದ ಫೈನಲ್ ಆನ್ಸರ್. ವಿ ಹ್ಯಾವ್ ಟು ಕಾಮೆಂಟ್ ಆನ್ ದ ರಿಸಲ್ಟ್ಸ್. ಸ್ಕ್ಯೂನೆಸ್ ನೆಗೆಟಿವ್ ಪಾಸಿಟಿವ್ ಅಂತ ಹೇಳಬೇಕು. ಮೈನಸ್ ಬಂದಿದೆ, therefore the distribution shows negative skewness. ಅಥವಾ ನಾವು ಹೀಗೆ ಹೇಳಬಹುದು, the distribution is negatively skewed ಅಂತ ಹೇಳಬಹುದು. ಓಕೆ, ಸೊ ಹೀಗೆ ನಾವು 14 ಮಾರ್ಕ್ಸ್ಗೆ ಫಾರ್ 14 ಮಾರ್ಕ್ಸ್ ವಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಇನ್ ವೇರಿಯಸ್ ಯೂನಿವರ್ಸಿಟೀಸ್ ಕ್ವಶನ್ ಪೇಪರ್. ಓಕೆ, ನೆನಪಿರುತ್ತೆ ಅಂತ ಅನ್ಸುತ್ತೆ. ಓಕೆ, ಈಗ ಅದೇ ತರ ಪ್ರಾಬ್ಲಮ್ ಲೆಟ್ ಅಸ್ ಫೈಂಡ್ ಔಟ್ ಒನ್ ಮೋರ್ ಪ್ರಾಬ್ಲಮ್. ನೋಡಿ, ಇಲ್ಲಿ ಒಂದು ಪ್ರಾಬ್ಲಮ್ ಆಲ್ರೆಡಿ ಸಾಲ್ವ್ ಮಾಡೋದಿದೆ. Look into the problem and please try at your own hand. Find Carl Pearson's coefficient of skewness for a given distribution. X ಅವರೇ ಕೊಟ್ಟಿದ್ದಾರೆ 0 to 5, 5 to 10, 10 to 15, 15 to 20, 20 to 25, 25 to 30, 30 to 35, 35 to 40. Frequency F ಕೊಟ್ಟಿದ್ದಾರೆ 2, 5, 7, 13, 21, 16, 8 and 3. So ಈ ಪ್ರಾಬ್ಲಮ್ ಅನ್ನ just you can solve as it is. ಮೇಲೆ ನಾವು ಏನ್ ಮಾಡಿದ್ವಿ ಈಗ ಅದೇ ತರನೇ ಮಾಡೋಣ. ಫಸ್ಟ್ ಎಕ್ಸ್ ತಗೊಳ್ಳಿ, ದೆನ್ ಎಫ್ ಕಾಪಿ ಮಾಡಿ, ಅದನ್ನೆಲ್ಲ ಟೋಟಲ್ ಮಾಡಿ ಏನ್ ಬರುತ್ತೆ, ದೆನ್ ಮಿಡ್ ವ್ಯಾಲ್ಯೂ ಮಾಡಿ. ಮಿಡ್ ವ್ಯಾಲ್ಯೂ ಮಾಡೋದು ಇವೆರಡನ್ನು ಟೋಟಲ್ ಮಾಡಿ ಡಿವೈಡೆಡ್ ಬೈ 2 ಮಾಡೋದು ಪ್ರತಿಯೊಂದು ಕ್ಲಾಸ್ ಇಂಟರ್ವಲ್ ಅಲ್ಲೂ. ದೆನ್ ಇದರಲ್ಲಿ ಡಿ ಡ್ಯಾಶ್ ಮಾಡಬೇಕು. ಈ ಮಿಡ್ ವ್ಯಾಲ್ಯೂ ಅಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆಯನ್ನು ಅಸ್ಯೂಮ್ಡ್ ಮೀನ್ ಅಂತ ಮಾಡಿ, ನಾನು ಇಲ್ಲಿ 22.5 ಮಾಡಿದೀನಿ. ಸೊ ಡಿ ಡ್ಯಾಶ್ ಈ ತರ ಬರುತ್ತೆ. ದೆನ್ ಅದನ್ನ ಸ್ಕ್ವೇರ್ ಮಾಡ್ಕೊಳ್ಳಿ, ಡಿ ಡ್ಯಾಶ್ ಸ್ಕ್ವೇರ್ ಬಂತೆ. ನೆಕ್ಸ್ಟ್ ಎಫ್ ಇಂಟು ಡಿ ಡ್ಯಾಶ್ ಕಾಲಮ್ ಅಲ್ಲಿ, ಎಫ್ ಕಾಲಮ್ ಎಲ್ಲೋ ಇದೆ, ಡಿ ಡ್ಯಾಶ್ ಕಾಲಮ್ ಬ್ಲೂ ಕಲರ್ ಅಲ್ಲಿ ಇದೆ, ತೋರಿಸಿದೀನಿ ನಾನು. ಎರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ ದಿಸ್ ಆನ್ಸರ್. ಫೈನಲಿ ಟೋಟಲ್ ಮಾಡ್ಕೊಳ್ಳಿ, -9 ಬಂತು. ಅಗೇನ್ ಎಫ್ ಕಾಲಮ್ ಇಲ್ಲಿ ಯೆಲ್ಲೋ ಕಲರ್ ಇದೆ, ಡಿ ಡ್ಯಾಶ್ ಸ್ಕ್ವೇರ್ ಇಲ್ಲಿ ಗ್ರೀನ್ ಕಲರ್ ಇದೆ, ಎರಡು ಮಲ್ಟಿಪ್ಲೈ ಮಾಡಿ ವಿಲ್ ಗೆಟ್ ದ ಆನ್ಸರ್ಸ್ ಲೈಕ್ ದಿಸ್. ಅಗೇನ್ ಇದನ್ನ ಟೋಟಲ್ ಮಾಡಿ
ಸಿಗ್ಮಾ ಎಫ್ ಟಿ ಡ್ಯಾಶ್ ಸ್ಕ್ವೇರ್ 193 ಬರುತ್ತೆ. ಸೇಮ್ ಮೀನ್ ಕ್ಯಾಲ್ಕುಲೇಟ್ ಮಾಡಿ. ದಿಸ್ ಈಸ್ ಅವರ್ ಮೀನ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಹಾಗೆ ಬಂದಾಗ ಮೋಡ್ ಕ್ಯಾಲ್ಕುಲೇಟ್ ಮಾಡಿ. ಮೋಡ್ ಮಾಡಬೇಕಾದ್ರೆ ಅಗೇನ್ ಈ ಫ್ರೀಕ್ವೆನ್ಸಿ ಕಾಲಮ್ ಅಲ್ಲಿ ವಾಟ್ ಈಸ್ ದ ಹೈಯೆಸ್ಟ್ ಒನ್? ಹೈಯೆಸ್ಟ್ ಒನ್ ಈಸ್ 21, ದೊಡ್ಡದು 21. ಅದಕ್ಕೆ ಈಕ್ವಲ್ ಆಗಿ ಯಾವ್ದಿದೆ? 20 to 25. ದಿಸ್ ಇಸ್ ಮಾಡೆಲ್ ಕ್ಲಾಸ್. ದೆನ್ ಇದು F1 ಆಗುತ್ತೆ, ಈ 13 F0 ಆಗುತ್ತೆ, 16 F2 ಆಗುತ್ತೆ. N is equal to 75 ಇದೆ. ಕಾಮನ್ ಡಿಫರೆನ್ಸ್ ಎಷ್ಟಿದೆ? ಎಲ್ಲದರಲ್ಲೂ ಕಾಮನ್ ಡಿಫರೆನ್ಸ್ ಎಷ್ಟಿದೆ ಅಂದ್ರೆ 5 ಇದೆ. 5 ಇದೆ. ಸೊ ನಾವು ಎ ತಗೊಳ್ಳಿ, ಸಿಗ್ಮಾ ಎಫ್ ಡಿ ಡ್ಯಾಶ್ ಬೈ ಎನ್ ಇಂಟು ಸಿ, ಆನ್ಸರ್ 21.9 ಬಂತು. ದೆನ್ ಮೋಡ್ ಮಾಡಿದಾಗ ಇವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ, ವಿಲ್ ಗೆಟ್ ದ ಆನ್ಸರ್ಸ್ ಲೈಕ್ ದಿಸ್. ದ ಝಡ್ ವಿಲ್ ಬಿ 23.08 ಬರುತ್ತೆ. ನೋಡಿ ಕಾಮನ್ ಡಿಫರೆನ್ಸ್ 5 ತಗೊಂಡಿದ್ದೀನಿ ನಾನು ಇಲ್ಲಿ. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಮಾಡಿ. ದೇರ್ ಆಫ್ಟರ್ ಲೆಟ್ ಅಸ್ ಗೋ ಫಾರ್ ಕ್ಯಾಲ್ಕುಲೇಟಿಂಗ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಫಾರ್ಮುಲಾ ರಿಮೈನ್ಸ್ ಸೇಮ್. ಈಗ ತಾನೇ ನಾನು ಹೇಳಿದ್ದೀನಿ. ಅಲ್ಲೆಲ್ಲ ಕೂಡ ಎಫ್ ಡಿ ಡ್ಯಾಶ್ ಸ್ಕ್ವೇರ್ ಎನ್ ಎಫ್ ಡಿ ಡ್ಯಾಶ್ ಬೈ ಎನ್ ಹೋಲ್ ಸ್ಕ್ವೇರ್ ಸಿ ಇಂಟು ಸಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಗೆಟ್ ದ ಆನ್ಸರ್ಸ್ ಲೈಕ್ ದಿಸ್. ಫೈನಲ್ ಆಗಿ ಕಂಪ್ಯೂಟೇಷನ್ ಆಫ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಹಾಕಿ. ದ ಫಾರ್ಮುಲಾ ಈಸ್ ಮೀನ್ ಮೈನಸ್ ಮೋಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಲ್ಲಿ ಹಿಂದ್ಗಡೆ ಆನ್ಸರ್ಸ್ ಬಂದಿದೆ, ಅವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲಿ ಆನ್ಸರ್ ವಿ ವಿಲ್ ಗೆಟ್ -0.1475 ಅಂತ ಬರುತ್ತೆ. ಏನ್ ಮೈನಸ್ ಇದೆ ಇಲ್ಲಿ? ದ ಡಿಸ್ಟ್ರಿಬ್ಯೂಷನ್ ಈಸ್ ನೆಗೆಟಿವ್ಲಿ ಸ್ಕ್ಯೂಡ್ ಅಥವಾ ದೇರ್ ಇಸ್ ಎ ನೆಗೆಟಿವ್ ಸ್ಕ್ಯೂನೆಸ್ ಇನ್ ದ ಡಿಸ್ಟ್ರಿಬ್ಯೂಷನ್ ಹೀಗೆ ಹೇಳಬಹುದು. ಇದು ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಸಿಂಪಲ್ ಪ್ರಾಬ್ಲಮ್ ನ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಲ್ಲಿ ಆನ್ಸರ್ ಮಾಡತಕ್ಕಂತ ವಿಧಾನ. ಓಕೆ, ಪ್ಲೀಸ್ ಚೆನ್ನಾಗಿ ಒಂದ್ ಸ್ವಲ್ಪ ಗಮನ ಕೊಡಿ, 14 ಮಾರ್ಕ್ಸ್ಗೆ ಸಿಗುತ್ತೆ. ಐ ಥಿಂಕ್, ಐ ಹೋಪ್ ಅಂಡ್ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಪ್ಲೀಸ್ ಕ್ಯಾರಿ ಆನ್. ಆಲ್ ದ ಬೆಸ್ಟ್.